ಸಾಲಿಗ್ರಾಮದ ಶ್ರೀ ಯೋಗ ನರಸಿಂಹಸ್ವಾಮಿ ಬ್ರಹ್ಮ ರಥೋತ್ಸವದ ಸಕಲ ಸಿದ್ಧತೆ. ಹೌದು, ಕಳೆದ ದಿನಾಂಕ 17ರಿಂದ 25ರವರೆಗೆ ನವರಾತ್ರಿ ದಿನ ಉತ್ಸವ ಪೂಜೆ ಶ್ರೀ ಧನುರ್ದಾಸ ರಾಮಾನುಜೀಯ ಸ್ವಾಮಿಗಳ ಅಧ್ಯಕ್ಷತೆ ಹಾಗೂ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಶ್ರೀ ಯೋಗ ನರಸಿಂಹಸ್ವಾಮಿ ಸೇವಾ ಸಮಿತಿ ಮತ್ತು ಗ್ರಾಮಸ್ಥರ ಸಹಕಾರದೊಂದಿಗೆ ನಡೆಯುತ್ತಿದೆ. ನಾಳೆ ದಿನಾಂಕ 22ರಂದು ಶ್ರೀ ಯೋಗ ನರಸಿಂಹಸ್ವಾಮಿ ಬ್ರಹ್ಮ ರಥೋತ್ಸವ ರಾಮಾನುಜಾಚಾರ್ಯ ತಿರುನಕ್ಷತ್ರ ಪೂಜೆ ನಡೆಯಲಿದೆ. ರಥೋತ್ಸವ 12ರಿಂದ 1 ಗಂಟೆ ವೇಳೆ ಚಾಲನೆಯಾಗುತ್ತೆ ಎಂದು ಶ್ರೀ ಯೋಗ ನರಸಿಂಹಸ್ವಾಮಿ ಪ್ರಧಾನ ಅರ್ಚಕರಾದ ಶ್ರೀನಿವಾಸ ಅಯ್ಯಂಗಾರ್ ತಿಳಿಸಿದರು. ವಿಶೇಷವಾಗಿ ಮಂಗಳೂರಿನ ಹೆಸರಾಂತ ಹುಲಿ ಕುಣಿತ, ಶಿವಮೊಗ್ಗ ಖ್ಯಾತ ಕಲಾವಿದರಿಂದ ಡೊಳ್ಳು ಕುಣಿತ, ಚಂಡಿ, ಕೀಲು ಕುಣಿತ, ವಿಶೇಷ ಸಾಂಸ್ಕೃತಿಕ ಕಲಾ ತಂಡಗಳು ಆಗಮಿಸಲಿವೆ. ರಥೋತ್ಸವದ ಹಿನ್ನೆಲೆ ದೇವಸ್ಥಾನದ ಆವರಣವನ್ನು ತಳಿರು ತೋರಣದಿಂದ ಸಿಂಗರಿಸಿ ವಿದ್ಯುತ್ ದೀಪಾಲಂಕಾರದಿಂದ ಅಲಂಕರಿಸಲಾಗಿದ್ದು, ಈ ರಥೋತ್ಸವಕ್ಕೆ ಕರ್ನಾಟಕ ಮಾತ್ರವಲ್ಲದೆ ಹೊರ ರಾಜ್ಯಗಳಿಂದ ಭಕ್ತರು ಆಗಮಿಸುತ್ತಿದ್ದು ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗಿದೆ. ಅಷ್ಟೇ ಅಲ್ಲದೆ 24ರಂದು ತೆಪ್ಪೋತ್ಸವಕ್ಕೆ ಉಕ್ಕು ಮತ್ತು ಕೈಗಾರಿಕಾ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ, ಮಾಜಿ ಸಚಿವ ಸಾರಾ ಮಹೇಶ್ ಆಗಮಿಸಲಿದ್ದಾರೆ ಎಂದು ಗ್ರಾಮಸ್ಥರಾದ ಕುಪ್ಪಳ್ಳಿ ಸೋಮಣ್ಣ, ಸಾರಾ ಗುರುಪ್ರಸಾದ್, ಎಸ್.ವಿ. ನಟರಾಜ್, ಎಸ್.ಆರ್. ಪ್ರಕಾಶ್, ಡಾಕ್ಟರ್ ಅನಂತು, ಗಾರೆ ಮಹದೇವ, ಧನಂಜಯ, ವೆಂಕಟೇಶ್, ಎಳನೀರು ಗೋವಿಂದ, ಕಾವಲುಗಾರರು ಶಿವಣ್ಣೇಗೌಡ, ಕೃಷ್ಣೇಗೌಡ, ಕುಮಾರ್, ಕೃಷ್ಣೇಗೌಡ, ನರಸಿಂಹೇಗೌಡ, ಜಗದೀಶ್, ಎಸ್.ಎಸ್. ಮಂಜುನಾಥ್ ಅವರು ತಿಳಿಸಿದರು. ಬೋನೀಳ ಅರವಿಂದ ನಾಯಕಿ ಸಮೇತ ಶ್ರೀ ಯೋಗ ನರಸಿಂಹಸ್ವಾಮಿ ಪರಬ್ರಹ್ಮಣೆ ನಮಃ. ಏನ್ ವಿಶೇಷ ಅಂದ್ರೆ, ನಾಳೆ 22ನೇ ತಾರೀಕು ಬುಧವಾರದಂದು ಬ್ರಹ್ಮರಥೋತ್ಸವ ನಡೆಯಲಿದ್ದು, ಅದಕ್ಕೆ ಸಾಲಿಗ್ರಾಮದ ಶ್ರೀ ಗ್ರಾಮಸ್ಥರೆಲ್ಲ ಸೇರಿ ಒಂದು ಕಾರ್ಯಕ್ರಮನ ಅದ್ಧೂರಿಯಾಗಿ ನಡೆಸಬೇಕು ಅಂತ ತೀರ್ಮಾನ ಮಾಡಿ, ಈ ಕಾರ್ಯಕ್ರಮ ಏನೇನಿದೆ ಅಂತ ನಮ್ಮನ್ನ ಕೇಳಿದಾಗ ನಾವು ಹೀಗೆ ಹೇಳ್ತಾ ಇದ್ದೀವಿ. ಅದೇನಂದ್ರೆ, ಬೆಳಿಗ್ಗೆ 7 ಗಂಟೆಗೆ ಶ್ರೀ ಬೋನೀಳ ಅರವಿಂದ ನಾಯಕಿ ಸಮೇತ ಶ್ರೀ ಯೋಗ ನರಸಿಂಹಸ್ವಾಮಿ ದೇವರ ಉತ್ಸವ ಮೂರ್ತಿಯನ್ನು ಶ್ರೀ ಭಾಷ್ಯಕಾರರ ಸನ್ನಿಧಿಯಲ್ಲಿ ತೆಗೆದುಕೊಂಡು ಹೋಗಿ, ಅದರ ಜೊತೆಗೆ ಶ್ರೀ ರಾಮಾನುಜ ಸ್ವಾಮಿ ವಿಗ್ರಹದ ಉತ್ಸವ ಮೂರ್ತಿಯನ್ನು ಸಹ ತೆಗೆದುಕೊಂಡು ಹೋಗಿ ಅಲ್ಲಿ ಪೂಜಾ ಕೈಂಕರ್ಯಗಳು ನಡೆದು, ಅಲ್ಲಿಂದ ಮುಂದೆ ಪೂಜಾ ಕೈಂಕರ್ಯಗಳು ನಡೆದ ನಂತರ ಮುಂದೆ ಬಂದು ಊರಿನ ಸುತ್ತ ಒಂದು ಮೆರವಣಿಗೆ ಬಂದು, ಆ ಮೆರವಣಿಗೆ ಮೂಲಕ ಊರಿನ ಸಮಸ್ತ ಗ್ರಾಮಕ್ಕೆ ಬಂದು, ಗ್ರಾಮದಿಂದ ಮತ್ತೆ ಬಂದು ಈ ಮಂಟಪದಲ್ಲಿ ಎದುರುಗಡೆ ಇರೋ ಒಂದು ಮಂಟಪ ಇದೆ, ಆ ಮಂಟಪದಲ್ಲಿ ಕೂರಿಸಿ ಅಲ್ಲಿ ಒಂದು ಫಲಪೂಜೆಯನ್ನು ಮಾಡಿ, ಆ ಫಲಪೂಜೆ ಆದ ನಂತರ ಮತ್ತೆ ಇನ್ನೊಂದು ಮಂಟಪಕ್ಕೆ ಹೋಗುತ್ತೆ. ಪಕ್ಕದಲ್ಲಿರೋ ಇನ್ನೊಂದು ಮಂಟಪದಲ್ಲಿ ಕೂತ್ಕೊಂಡು ಅಲ್ಲಿ ಪಾನಕ ಪೂಜೆನ ನೆರವೇರಿಸಿ, ಅಲ್ಲಿಂದ ಮುಂದೆ ದೇವರು ರಥಾರೋಹಣ ಮಾಡ್ತಾರೆ. ರಥಾರೋಹಣ ಆದ ನಂತರ ರಥಾರೋಹಣ ಆದ ಮೇಲೆ ಎಷ್ಟು ಗಂಟೆಗೆ ಅಂದ್ರೆ 12ವರೆಗೆ ರಥಾರೋಹಣ ಆಗುತ್ತೆ. 12ವರೆಯಿಂದ 1 ಗಂಟೆ ಒಳಗೆ ರಥಾರೋಹಣನ ಮುಂದೆ ಜರುಗಿಸಿ ಮುಂದೆ ತೆಗೆದುಕೊಂಡು ಹೋಗ್ತಾರೆ. ಊರಿನ ಸುತ್ತ ಬಂದು ಹೊಸ ಬೀದಿ ಮೂಲೆಯಲ್ಲಿ ಬಂದು ನಿಂತುಕೊಂಡು, ಆಮೇಲೆ ಅಲ್ಲಿಂದ 4:04ವರೆಗೆ ಹೊರಟು ಶ್ರೀ ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದು ಸೇರಿದರೊಳಗೆ 5:30, 6 ಗಂಟೆ ಆಗುತ್ತದೆ. ಅಲ್ಲಿಂದ ಮುಂದೆ ಕಾರ್ಯಕ್ರಮಗಳು, ರಾತ್ರಿ ಬಂದು ಶಾಂತೋತ್ಸವ ನಡೆಯುತ್ತದೆ. ಶಾಂತೋತ್ಸವ ಅಂದ್ರೆ ದೇವರು ದಣಿದು ಬಂದಿರ್ತಾರೆ, ಆದ್ರಿಂದ ಅವರಿಗೆ ಒಂದು ಎಳ್ನೀರನ್ನ ಪೂಜೆ ಮಾಡಿ, ಎಳ್ನೀರನ್ನ ಪೂಜೆ ಮಾಡಿ ಅವರಿಗೆ ದೇವರಿಗೆ ಅರ್ಪಿಸಿದ್ಮೇಲೆ ಅವ್ರನ್ನ ಶಾಂತಗೊಳಿಸಿ ಅವ್ರನ್ನ ಕೂರಿಸಿ ಆದ ನಂತರ ದೇವರನ್ನ ಒಳಗೆ ಬಿಗಿಯ ಮಾಡಿಸ್ತೇವೆ. ಇಲ್ಲಿಗೆ ಇದು ಕಾರ್ಯಕ್ರಮ. ಇದೆಲ್ಲ ಸೇರಿ ಊರಿನ ಗ್ರಾಮಸ್ಥರೆಲ್ಲ ಸೇರಿ ನಡೆಸಿಕೊಟ್ಟು ಅದ್ಧೂರಿಯಿಂದ ಊರಿನ ಗ್ರಾಮಸ್ಥರೆಲ್ಲರೂ ಸೇರಿ ಅದ್ಧೂರಿಯಾಗಿ ನೆರವೇರಿಸ್ತಾ ಇದ್ದಾರೆ. ಇದಕ್ಕೆ ಸಹಕಾರ ಕೊಟ್ಟ ನಮ್ಮ ಧನುರ್ದಾಸ ರಾಮಾನುಜಾಚಾರ್ಯರು ಸ್ವಾಮಿಗಳು ಮತ್ತು ನನ್ನನ್ನು ಕೇಳ್ಕೊಂಡಿದ್ದಾರೆ. ನಾವು ಎಲ್ಲ ಸೇರಿ ಇದಕ್ಕೆ ಒಂದು ಸಹಕಾರವನ್ನು ಅನುಕೂಲವಾಗಿ ಮಾಡಿಕೊಟ್ಟಿದ್ದೇವೆ ಗ್ರಾಮಸ್ಥರಿಗೆ. ಯೋಗ ನರಸಿಂಹಸ್ವಾಮಿ ಸೇವಾ ಸಮಿತಿಯಿಂದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮನ ಶ್ರೀಯುತ ಸೋಮಣ್ಣನವರು ಮಾತಾಡುತ್ತಾರೆ. ಈ ಯೋಗ ನರಸಿಂಹ ಸ್ವಾಮಿ ರಥೋತ್ಸವ ಸ್ವಾಮೀಜಿಯವರು ಹೇಳ್ದಂಗೆ 12ವರೆಗೆ ರಥೋತ್ಸವ ಸ್ಟಾರ್ಟ್ ಆಗುತ್ತೆ. ಇದನ್ನ ಇಡೀ ಗ್ರಾಮದ ಎಲ್ಲ ಸಮ್ಮುಖದಲ್ಲಿ ಈ ವರ್ಷ ಭಾಸ್ಕರ ಸ್ವಾಮೀಜಿಯವರ ನೇತೃತ್ವದಲ್ಲಿ, ಹಾಗೆ ಗ್ರಾಮದ ಯುವಕರು ಎಲ್ಲ ಸೇರಿ, ಸಾಲಿಗ್ರಾಮದರು ಮತ್ತೆ ಎಲ್ಲ ಗ್ರಾಮದ ವ್ಯಾಪಾರಸ್ಥರು ಎಲ್ಲ ಸೇರಿ ಸಹಕಾರ ಮಾಡಿ ನಾಳೆ ಮಂಗಳೂರು ಶಿವಮೊಗ್ಗದಿಂದ ಎಲ್ಲ ಬರ್ತಾರೆ. ಎಲ್ಲ ಕಾರ್ಯಕ್ರಮಗಳು ಇರುತ್ತೆ. ಆದ್ರಿಂದ ಎಲ್ಲ ಸಾರ್ವಜನಿಕರು ಸಾಲಿಗ್ರಾಮದ ಮತ್ತೆ ಸುತ್ತಮುತ್ತಲಿನ ಎಲ್ಲ ಜಾತ್ರೆಗೆ ಬಂದು ಮತ್ತೆ ಕಾರ್ಯಕ್ರಮ ನೋಡ್ಬೇಕು, ಕಣ್ತುಂಬ ನೋಡ್ಬೇಕು ಅಂತ ಹೇಳ್ತಾ ಎಲ್ಲ ಪ್ರಮುಖರಲ್ಲಿ ವಿನಂತಿಸಿಕೊಳ್ತೀವಿ. ಎಲ್ರಿಗೂ ನಮಸ್ಕಾರ. ದಿನಾಂಕ
22/4/2026 ಶ್ರೀ ಯೋಗ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಇದೆ. ಅದೇ ರೀತಿ ಈ ಒಂದು ಬ್ರಹ್ಮರಥೋತ್ಸವದಲ್ಲಿ ಶ್ರೀ ಯೋಗ ನರಸಿಂಹಸ್ವಾಮಿ ಸೇವಾ ಸಮಿತಿ ವತಿಯಿಂದ ವಿವಿಧ ಕಲಾ ತಂಡಗಳೊಂದಿಗೆ ಒಂದು ಅದ್ದೂರಿ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಒಂದು 4-5 ದಿವಸದಿಂದ ಎಲ್ಲ ಊರಿನ ಗ್ರಾಮಸ್ಥರು ಹಿರಿಯರು ಕೂತ್ಕೊಂಡು ಒಂದು ಚರ್ಚೆ ಮಾಡಿ ಈ ಒಂದು ಮುನ್ನುಡಿಯನ್ನ ಬರೆದಿದ್ದಾರೆ. ಆ ಒಂದು ಮುನ್ನುಡಿಗೆ ಶ್ರೀ ಯೋಗ ನರಸಿಂಹಸ್ವಾಮಿ ರಥೋತ್ಸವಕ್ಕೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂತಹ ಕುಮಾರಣ್ಣನವರು ಕೇಂದ್ರ ಸಚಿವರು ಅವರು ಶುಭಾಶಯ ತಿಳಿಸಿದ್ದು 24ನೇ ತಾರೀಕು ಶುಕ್ರವಾರ ಬೆಳಿಗ್ಗೆ 10 ತೆಪ್ಪೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ವಿಶೇಷ ಪೂಜೆಯನ್ನ ಅವರು ಸಾರಾ ಮಹೇಶಣ್ಣನವರೊಂದಿಗೆ ಈ ಒಂದು ಶ್ರೀ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಹಮ್ಮಿಕೊಂಡಿದ್ದಾರೆ. ದಯಮಾಡಿ ಎಲ್ಲ ಮುಖಂಡರುಗಳು, ಕಾರ್ಯಕರ್ತರು, ಗ್ರಾಮಸ್ಥರು ಸಹ ಆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿ ಮಾಡಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಂತಾ ಇದ್ದೀನಿ.